11 ತಿಂಗಳಿಂದ ಚಿತ್ತಾಪುರ ಕ್ಷೇತ್ರದಲ್ಲಿ ನಾವು ಯಾವುದೇ ಕಾರಣಕ್ಕೆ ಇವರ ಹಗರಣಗಳ ಬಗ್ಗೆ, ಇವರ ಕರಪ್ಷನ್ ಬಗ್ಗೆ ಧ್ವನಿ ಎತ್ತಿದ್ರೆ ಇವರು ಪದೇ ಪದೇ ನಮ್ಮ ವಿರುದ್ಧ ನಮ್ಮ ಹಗರಣಗಳನ್ನು ಹೊರಗೆ ವ್ಯಕ್ತಪಡಿಸ್ತಾರೆ ಅಂತ ಹೇಳಿ ಬಾಯಿ ಮುಚ್ಚುವಂತ ಕೆಲಸ ಇವತ್ತು ಇಲ್ಲಿಯ ಮಂತ್ರಿಗಳು ಮತ್ತು ಇಲ್ಲಿಯ ನೂತನ ಎಂಪಿಗಳು ನಮ್ಮ ಬಾಯಿ ಮುಚ್ಚುವಂತ ಕೆಲಸ, ಸಂವಿಧಾನದ ವಿರೋಧಿ ಚಟುವಟಿಕೆಗಳನ್ನು ಇವರು ಮುಂದುವರಿಸಿದ್ದಾರೆ. ನಮ್ಮ ಸಂವಿಧಾನದಲ್ಲಿ ಯಾವುದೇ ಕಾರಣಕ್ಕೆ ರೈಟ್ ಟು ಸ್ಪೀಚ್ ಇದೆ, ರೈಟ್ ಟು ಟಾಕ್ ಇದೆ, ನಮಗೆ ರೈಟ್ ಟು ಹೋರಾಟ ಮಾಡೋಕ್ಕೂ ಇದೆ. ನಾವು ಯಾವುದು ಅನ್ಯಾಯ ಆಗ್ತಾ ಇದೆ ಅದ್ರ ವಿರುದ್ಧ ಹೋರಾಟ ಮಾಡಿದ್ರೆ ಇವರಿಗೆ ತ್ರಾಸು, ಮತ್ತು ಇವರು ಮಾಡ್ತಿರುವ ಕರಪ್ಷನ್ ಬಗ್ಗೆ ನಾವು ಧ್ವನಿ ಎತ್ತಿದ್ರೆ ತ್ರಾಸು. ಅದಕ್ಕಾಗಿ ಇವರು ಸುಮಾರು 11 ತಿಂಗಳಿಂದ ಇರ್ಲಾರದು ಸುಳ್ಳು ಆರೋಪಗಳನ್ನು ಹಾಕಿ ಇವತ್ತು ಈ ಕ್ಷೇತ್ರದಲ್ಲಿ ನಾನು ನಿನ್ನೆ ಸುರಪುರ ತಾಲೂಕಿನ ಜೈಲಿಂದ ಹೊರಗೆ ಬಂದ ಮೇಲೆ ಇವತ್ತು ನಮ್ಮ ಕಾರ್ಯಕರ್ತರು ಎಲ್ಲರೂ ಸೇರಿ, ನಮ್ಮ ಕ್ಷೇತ್ರದ ಹಿರಿಯ ಮುಖಂಡರು ಎಲ್ಲರೂ ಸೇರಿ 11 ತಿಂಗಳಿಂದ ಸುಮಾರು ರಸ್ತೆಗಳು ಹದಗೆಟ್ಟು ಹೋಗಿದ್ದಾವೆ. ಮತ್ತು ನಮ್ಮ ಕಾಗಿನ ನದಿ ಮಾತೆ ಒಂದು ಕಟ್ಟ ನಡವದಲ್ಲಿ ಜೆಸಿಬಿಗಳನ್ನು, ಹಿಟಾಚಿಗಳನ್ನು ತಗೊಂಡು ಹೋಗಿ ಇವತ್ತು ಈ ನಮ್ಮ ಕಾಗಿನ ನದಿಯ ನಕ್ಷನೆ ಬದಲಾಯಿಸುವಂತ ಕೆಲಸ ಇಲ್ಲಿಯ ಕಾಂಗ್ರೆಸ್ನ ಮುಖಂಡರು ಹಾಗೂ ಇಲ್ಲಿಯ ಅಧಿಕಾರಿಗಳ ಪ್ರೋತ್ಸಾಹದಿಂದ ರಾತ್ರಿ ಹಗಲು ತಮ್ಮದೇ ಆದ ಸರ್ವಾಧಿಕಾರಿಗಳನ್ನು ಉಪಯೋಗಿಸಿ ಈ ನಮ್ಮ ಕಾಗಿನ ನದಿಯ ಮಾತೆಯನ್ನು ಇವತ್ತು ಕಂಗಾಲು ಮಾಡುವಂಥದ್ದು ಈ ಕಾಂಗ್ರೆಸ್ ಪಕ್ಷದವರು ಮಾಡ್ತಾ ಇದ್ದಾರೆ. ನಾನು ಇಲ್ಲಿಯ ತಹಸೀಲ್ದಾರರು ಹಾಗೂ ಪೊಲೀಸ್ ಇಲಾಖೆ ಮತ್ತು RTO ಇವರಿಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ತಾವು 11 ತಿಂಗಳಿಂದ ಏನು ಹಗರಣ ಮಾಡಿದ್ದು ಯಾರು ಕೇಳಲ್ಲ ಅಂತ ಹೇಳಿ ನಾವು ಏನು ಭಾವಿಸ್ತಾ ಇದ್ದೀರೋ ಅದು ತಾವು ಮರೆತು ಹೋಗೋಣ. ಯಾಕಂದ್ರೆ ನಾವು ಈ 11 ತಿಂಗಳದಷ್ಟೇ ಅಲ್ಲ, ಮುಂದಿನ ನೀವು 5 ವರ್ಷ ಅಧಿಕಾರವನ್ನು ಮಾಡಿದ್ರು ಸಹ ನಮ್ಮ ಕಾಗಿನ ನದಿಯ ಒಂದು ನದಿಯಲ್ಲಿ ತಾವು ಏನೇನು ಹಗರಣ ಮಾಡಿದ್ದೀರೋ ಆ ಹಗರಣವನ್ನು ಮುಚ್ಚೋಡಲೇ ಇಲ್ಲ. ನಾನು ಈ ಒಂದು ಹಗರಣವನ್ನು ನಾನು ಬಹಳಷ್ಟು ಕೇಸ್ಗಳನ್ನು ಕೊಟ್ಟಿದ್ದೀನಿ. ಕೆಲವು ಕೇಸ್ ಆಗಿದ್ದಾವೆ, ಕೆಲವು ಕೇಸ್ಗಳನ್ನು ತಾವು ಮಾಡಲಿಲ್ಲ. ತಾವು ತಮಗೆ ಅಷ್ಟೇ ಅಧಿಕಾರ ಅಂತ ಹೇಳಿ ತಾವು ಯಾವಾಗ ಆ ಒಂದು ಸರ್ವ ಅಧಿಕಾರ ನಡೆಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರೋ ಅದು ತಮಗೆ ವಿಫಲ. ಯಾಕಂದ್ರೆ ಸಂವಿಧಾನದಲ್ಲಿ ಹಕ್ಕಿದೆ, ತಾವು ಯಾವುದೇ ಆಗಲಿ ರಾಜ್ಯದಲ್ಲಿ ತಮ್ಮ ಸರ್ವಾಧಿಕಾರಿ ನಡೆಸೋದಾಗ ನಾವು ಉಚ್ಚ ನ್ಯಾಯಾಲಯದಲ್ಲಿ ಅಥವಾ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಹೋಗಿ ಈ ಒಂದು ತನಿಖೆ ಏಜೆನ್ಸಿಯನ್ನು ಚೇಂಜ್ ಮಾಡಿ CBI EDIಗೆ ಕೊಟ್ಟು ನಮ್ಮ ಕಾಗಿನ ನದಿಯ ಮಾತೆ ಏನು ತಾವು ಹಗರಣವನ್ನು ಮಾಡಿದ್ರಿ ಅದನ್ನು ನಾವು ಹೊರಪಡಿಸೋದಾಗ ನಾವು ಸುಮ್ಮನಿರಲ್ಲ. ತಾವು ನಮ್ಮ ಮೇಲೆ ಎಷ್ಟೇ ಕೇಸ್ ಹಾಕಲಿ, ತಾವು ನಮ್ಮ ಮೇಲೆ ಎಷ್ಟೇ ದಬ್ಬಾಳಿಕೆ ಹಾಕಲಿ, ನಮ್ಗೆ ಜೈಲ್ನಾಗ ಕೂರಿಸಿಬಿಟ್ರೆ ಎಲ್ಲ ನಮ್ಮ ಹಗರಣಗಳು ಮುಚ್ಚಾಕ್ತು ಅಂತ ಹೇಳಿ ತಮ್ಮ ಒಂದು ಇದ್ರೆ ಅದೊಂದು ಯೋಚನೆಯನ್ನು ತೆಗೆದು ಹಾಕ್ಬಿಡ್ರಿ. ನಾನು ಜೈಲಲ್ಲಿ ಕೂತು ಸಹ ನಿಮ್ಮ ಮೇಲೆ ನಾನು ಕೇಸ್ ಹಾಕ್ಬೋದು, ಹೊರಗಿದ್ರು ಸಹ ಕೇಸ್ ಹಾಕ್ಬೋದು. ಅದಕ್ಕಾಗಿ ನನ್ನ ಇಡೀ ಕ್ಷೇತ್ರದಲ್ಲಿ 11 ತಿಂಗಳ ಇರಲಾರದ ಕಾರಣ ನನ್ನ ಕ್ಷೇತ್ರದ ಜನರಿಗೆ ಎಲ್ಲರಿಗೆ ನಾನು ಕೈ ಮುಗಿದು ರಿಕ್ವೆಸ್ಟ್ ಮಾಡ್ತೀನಿ, ಯಾವುದೇ ಕಾರಣಕ್ಕೆ ನನ್ನ ಕಾರ್ಯಕರ್ತರು, ನನ್ನ ಪಕ್ಷದ ಮುಖಂಡರು ಮತ್ತು ಜನರು ಯಾವುದೇ ಕಾರಣಕ್ಕೆ ಇವರ ಒಂದು ಅಧಿಕಾರ ದುರುಪಯೋಗದಿಂದ ಮಾಡ್ತಿರುವ ದುರುಪಯೋಗ ತಾವು ಎದಗುಂದೇ ಅವಶ್ಯಕತೆ ಇಲ್ಲ. ನಾನು ಇನ್ನು 100 ಬಾರಿ ನನಗೆ ಜೈಲು ಕಳಿಸಿದ್ರು ಸಹ ನಾನು ಸದಾವಾಗಿ ಜನರ ಮಧ್ಯೆ ಇರ್ತೀನಿ, ಜನರ ಸೇವೆ ಸಲುವಾಗಿ 24 ತಾಸು ತೊಡಗಿರ್ತೀನಿ. ಅದಕ್ಕಾಗಿ ನಾನು ಈ ಒಂದು RTOಗೆ ಮತ್ತು ಈ ಒಂದು ಇಲ್ಲಿಯ ತಹಸೀಲ್ದಾರ್ ಅವರಿಗೆ ಮತ್ತು ಪೊಲೀಸರವರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ, ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ತಾವು ಈ ಒಂದು ಹಗರಣವನ್ನು ಇಲ್ಲೇ ನಿಲ್ಲಿಸಿಬಿಟ್ರೆ ತಮ್ಮ ಒಂದು ಕರಪ್ಷನ್ ಅನ್ನು ಬೊಜ್ಜಿ ಸ್ವಲ್ಪ ಕಮ್ಮಿ ಇರ್ತಿರ್ಬೋದು. ತಾವು ಇದು ಯಾರು ಏನು ಮಾಡಲ್ಲ, ನಮ್ಮ ಮೇಲೆ MP ಗಳ ಆಶೀರ್ವಾದ ಅದ, ನಮ್ಮ ಮೇಲೆ ಮಂತ್ರಿಗಳ ಆಶೀರ್ವಾದ ಅಂತ ಹೇಳಿ
ತಾವು ಇಷ್ಟ ಬಂದಂಗೆ ಮಾಡಿದ್ರೆ ಈ ಒಂದು ತೆಗ್ಗಿಗೆ ಎಷ್ಟು ತುಳಿರ್ತಿರೋ ಅಷ್ಟು ಅದು ಏನು ಎತ್ತಾ ಇದ್ದೀರಲ್ಲ ಅಷ್ಟೇ ತಮ್ಮ ತಲೆ ಮೇಲೆ ಭಾರ ಕರಪ್ಷನ್ ಹೆಚ್ಚಿಗೆ ಆಗ್ತಾ ಇರುತ್ತೆ ಹೊರತು ಅದು ಕಮ್ಮಿ ಆಗಲ್ಲ. ಯಾರದೇ ತಾವು ಆಮಿಷವಾಗಿ ಅಧಿಕಾರ ಆಶೆಗಾಗಿ ತಾವು ಒಳಗೋಗ್ಬೇಡ್ರಿ. ಈಗ ಏನು ಬರ್ತಾ ಜನರೇಷನ್ ಏನಿದೆ ಪ್ರತಿಯೊಂದಕ್ಕೆ ಯಾವುದೇ ಕಾರಣಕ್ಕ ತಮ್ಮ ಭಯಗಳಿಂದ ತಮ್ಮ ಈ ಒಂದು ಬೆದರಿಕೆಗಳಿಂದ ಒಳಗಾಗುವಂತರಲ್ಲ. ಮುಂಬರುವ ದಿನಗಳಲ್ಲಿ ಇವೆಲ್ಲ ಹಗರಣವನ್ನು ಹೊರಗೆ ತೆಗಿತೀವಿ. ಇಲ್ಲಿಗೆ ತಡೆಹಿಡಿದ್ರೆ ಮಾತ್ರ ತಮ್ಮ ವಜ್ಜೆ ಕಮ್ಮಿ ಇರುತ್ತೆ. ಇದು ಮತ್ತೆ ಹಿಂಗೆ ಕಂಟಿನ್ಯೂ ಮಾಡ್ತಾ ಹೋದ್ರೆ ನಿಮ್ಮ ವಜ್ಜೆ 100ಕ್ಕೂ 100 ಹೆಚ್ಚಾಗುತ್ತೆ. ಮತ್ತು ಈ 100ಕ್ಕೂ 100 ತಾವು ಎಷ್ಟು ಹಗರಣ ಮಾಡಿ ತುಂಬಿದ್ರು ಅಷ್ಟು ಒಂದು ದಿವಸ ಉಲ್ಟಿ ಮಾಡಬೇಕು ಮತ್ತು ಉಲ್ಟಾ ತಾವು ಬಿಮಾರಿ ಹಚ್ಕೋವಂತ ಪರಿಸ್ಥಿತಿ ಬರುತ್ತೆ. ಅದಕ್ಕೆ ಈ ಒಂದು ಪ್ರೆಸ್ ಮೀಟ್ ಕರೆದಿದ್ದು. ಆ ಸಮಯದಲ್ಲಿ ಯಾವಾಗ 1972ರಿಂದ ಅವರು MLA ಆದರೂ ಆಗ್ಲಿಂದ ತಿಳಿದು ಈಗ ತನಕ ಅವರ ಅಧಿಕಾರ ಕುರ್ಚಿಯನ್ನು ಬಿಡ್ತಾ ಇಲ್ಲ. ಆ ಕುರ್ಚಿ ಆ ಒಂದು 50-60 ವರ್ಷಗಳಿಂದ ಮಾಡ್ತಿರುವ ರಾಜಕಾರಣ ಆ ಜಮಾನದಿಂದಲೇ ಹನಿ ಟ್ರ್ಯಾಪ್ ಬರ್ತಾ ಇರೋದು. ಆದ್ರೆ ಇತ್ತೀಚೆಗೆ ಹನಿ ಟ್ರ್ಯಾಪ್ ಹೊರಗೆ ಬರುವ ಕಾರಣ ಏನಪ್ಪಾ ಅಂತಂದ್ರ ಇಲ್ಲಿ ಗೊಂದಲ ಸೃಷ್ಟಿ ಆಯ್ತು. ಯಾವ ತರ ಗೊಂದಲ ಸೃಷ್ಟಿ ಆಯ್ತು? ಅವ್ರದ್ದೇ ಇದ್ದಾರೆ. ಈ ಕಡೆ ಇವನು ಹಪ್ತ ವಸೂಲಿ ಮಾಡೋನು, ಆ ಕಡೆ ಇನ್ನೊಬ್ಬನು ಹಪ್ತ ವಸೂಲಿ ಮಾಡೋನು. ಅವ್ರ ಪಕ್ಷದಾಗೆ 4 ಜನರು ಹಪ್ತ ವಸೂಲಿ ಮಾಡೋರು ಆಯ್ತು. ಅವಾಗ ಏನಾಯ್ತು? ಅವ್ರದ್ರಾಗೆ ಕ್ಲಾಸಸ್ ಆಯ್ತು. ಕ್ಲಾಸಸ್ ಆದ್ಮೇಲೆ ಒಬ್ರೊಬ್ರು ಹೊಡೆದಾಟ ಮಾಡಿ ಈಗ ಒಬ್ಬರ ಮೇಲೆ ಒಬ್ಬರು ಬೆರಳು ತೋರಿಸಿ ಅವ್ರು ಒಳಗೆ ಬಂದಿದ್ದು. ಇದು ಈಗಲಿಂದ ಆಗ್ತಾ ಇಲ್ಲ. ಇದು 1972ಲಿಂದ ಹನಿ ಟ್ರ್ಯಾಪ್ ಆಗೋದು. ಇವರು ಏನೇನು ಕಳ್ಳರು ಇದ್ದಾರಲ್ಲ ಹನಿ ಟ್ರ್ಯಾಪ್ ಮಾಡೋರು, ಈ ಕಳ್ಳರು ಎಲ್ಲರೂ ಒಂದ್ ಸಮಯದಲ್ಲಿ ನಂದೇ ಆದ ಗಡಿಪಾರ ಮಾಡಕ್ಕೆ 2022ರಲ್ಲಿ ತಮ್ಗೆಲ್ಲರಿಗೆ ಫೋಟೋನ ತೋರಿಸಿರ್ಬೋದು ನಾನು ಪ್ರೆಸ್ ಮೀಟ್ ಅಲ್ಲಿ. ಇವರೇ ಎಲ್ಲರೂ ಒಂದಾಗಿದ್ರು. ಯಾರ ನೇತೃತ್ವದಲ್ಲಿ? ಇವರ ಮಾವರ ನೇತೃತ್ವದಲ್ಲಿ, ಅವರ ಹೆಸರು ದೊಡ್ಡಮನಿ ಸಾಹೇಬರು, ಅವರ ನೇತೃತ್ವದಲ್ಲಿ ಇವರೆಲ್ಲರೂ ಒಂದಾಗಿ ಇರುವ ಮಂತ್ರಿಗಳಲ್ಲಿ ಹೋಗಿ, ಅವಾಗ ಮಂತ್ರಿ ಇದ್ದಿಲ್ಲ ಇವರು, ಅವರು ಅವಾಗ MLA ಇದ್ರು. ಎಲ್ಲಾರು ಹೋಗಿ ನನ್ನ ಬಗ್ಗೆ ಇವರು ಹಂಗಾರ ಅಂತೇಳಿ ಎಲ್ಲಾರು ದುಶ್ಮನರು ದೋಸ್ತರಾಗಿ ನಮ್ಮ ವಿರುದ್ಧ ಗಡಿಪಾಡು ಮಾಡು ಅಂತೇಳಿ ದೊಡ್ಡ ಹೋರಾಟನೆ ಮಾಡುವ ಅಲೋಕ್ ಕುಮಾರ್ ಸಾಬ್ರು ಕರ್ಸಿದ್ರು ಇವರು. ಅಂತವ್ರು ಇವ್ರ ಅಧಿಕಾರ ಬಂದ ಮೇಲೆ ನಾನು ಜಗ್ಲೆ ನೀನ್ ಜಗ್ಲ ಅದು ನಾವು ಹೇಳ್ತೀವಿ. ನಾಯಿಗೆ ರೊಟ್ಟಿ ಹಾಕಿದ್ರೆ ನಾಯಿ ಒಂದು ರೊಟ್ಟಿಗೆ ತಿನ್ನಕ್ಕೆ ಕಚ್ಚಾಡ್ತಾವಲ್ಲ, ಆ ತರ ಕಚ್ಚಾಡ ಕಾರಣ ಈಗ ಇದು ಹೊರಗೆ ಬರ್ತಾ ಇದೆ ಅಷ್ಟೇ ಹೊರತು ಇದು ಈಗಲಂತ ಆಗ್ತಾ ಇಲ್ಲ. ಇದು ಬಹಳ ದಿವಸಗಳಿಂದ ಆಗ್ತಾ ಇದೆ. ಮುಂದಿನ ದಿನಗಳೇ ಇರುತ್ತೆ. ಈಗ ನನ್ನ ಅಧಿಕಾರ ಇಲ್ಲ, ನನ್ನ ಅಧಿಕಾರದಾಗ ಬಂದ್ಮೇಲೆ ಕಂಪಲ್ಸರಿ ಮುಂದಿನ ದಿನಗಳಲ್ಲಿ ಅವ್ರನ್ನೂ ಜೈಲಿಗೆ ಹೋಗ್ತಾರೆ. ಇಲ್ಲಿ ನಮ್ಮ ಕಾಗಿನ ನದಿಯಲ್ಲಿ ಯಾರ್ಯಾರು ಹಗರಣ ಮಾಡ್ತಾ ಇದಾರೆ ಅವ್ರನ್ನೂ ಜೈಲಿಗೆ ಹೋಗ್ತಾರೆ. ಇಲ್ಲಿ ಎಲ್ಲ RDPRದಾಗ ಯಾರ್ಯಾರು ಹಗರಣ ಮಾಡ್ತಾರೆ ಅವ್ರನ್ನೂ ಜೈಲಿಗೆ ಹೋಗ್ತಾರೆ. ಫ್ಯಾಕ್ಟ್ರಿಗಳಲ್ಲಿ ಲೂಟಿ ಮಾಡಿ ಬೋಕಸ್ ಮಾಡೋರು ಎಲ್ಲರೂ ಜೈಲಿಗೆ ಹೋಗುವಂತ ಕೆಲಸ ಆಗುತ್ತೆ. ಅದು ನನ್ನ ಅಧಿಕಾರದಾಗ ಬಂದವಾಗುತ್ತೆ. ಈಗ ಆಗೋದಿಲ್ಲ. ಈಗ ನನ್ನ ಮಾತು ಯಾರು ಕೇಳಲ್ಲ. ನನ್ನ ಮಾತು ಕೇಳಿದ್ರೆ ಈಗೂ ನಾವು ಮಾಡ್ಬೋದು. ಜನರು ನನ್ನ ಪರವಾಗಿ ಅದರ, ಜನರು ನನ್ನ ಮಾತು ಕೇಳ್ಬೋದಾರ. ಆದ್ರೆ ಜನರ ಹತ್ತಿರ ಒಂದು ಅಧಿಕಾರ ಇಲ್ಲ, ಒಂದು ಕುರ್ಚಿ ಇಲ್ಲ. ಅದು ಕಾರಣ ನನ್ನ ಅಧಿಕಾರ ಈಗ ನಡೆಯೋದಿಲ್ಲ. ನನ್ನ ಅಧಿಕಾರ ಮುಂದೆ ಯಾವ ಅಧಿಕಾರದ ಮೇಲೆ ನಾನು ಇದೇ ಅಧಿಕಾರ ಬೇಕಂತ ಹೇಳಿ ನಾನು ಯಾವಕ್ಕೆ ಆಸೆ ಮಾಡ್ತಾ ಇಲ್ಲ. ಜನರು ಯಾವ ಅಧಿಕಾರ ಹೋಗಪ್ಪ ಅಂತ ಹೇಳ್ತಾರೆ, ಯಾರು ಆಶೀರ್ವಾದ ಮಾಡ್ತಾರೆ ಆ ಒಂದು ಮೆಟ್ಲನ್ನು ನಾನು ಮುಂದುವರಿಸ್ತೇನೆ. ಇಲ್ಲಿ ಯಾಕೆ ಬರ್ತಿದ್ದೆ? ನಾನು ಓಡೋದ್ರೆ ಕಲಬುರ್ಗಿಯ ಸುದ್ದಿ ತಗೊಂಡು ಜೈಲಿಗೆ ಯಾಕೆ ಹೋಗ್ತಾ ಇದ್ದೆ? ನಾನು ಓಡೋದ್ರೆ ರೀತಿ ಮಾಫಿಯಾ ನಡೀತದೆ ಅಂತ ಹೇಳಿ ಅಲ್ಲಿ ಹೋಗಿ ಸ್ಟ್ರೈಕ್ ಮಾಡಿ ಅಲ್ಲಿ ಒಂದು ಕೇಸ್ ಯಾಕೆ ಹಾಕ್ತಾ ಇದೆ? ನಾನು ಓಡೋದ್ರೆ ಇವ್ರ ಮೇಲೆ ಎಲ್ಲರ ಮೇಲೆ ಲೋಕಾಯುಕ್ತ ಕೇಸ್ ಹಾಕ್ತಾ ಇದ್ದೆ. ನಾನು ಪದೇ ಮತ ಕ್ಷೇತ್ರದಲ್ಲಿ ಜನರ ಸಂಘಟನೆ ಯಾಕೆ ಇರ್ತಿದ್ದೆ? ಇಲ್ಲಿ ಮತ್ತೆ ಬಂದು ಪ್ರೆಸ್ ಮೀಟ್ ಯಾಕೆ ಮಾಡ್ತಾ ಇದ್ದೆ? ನಾನು ಹೇಳ್ತಾ ಇರೋದು ಇವ್ರು ಈಗಿಂತ ಮಾಡ್ತಾ ಇಲ್ಲ, ಬಹಳಷ್ಟು ದಿಶೆಗಳಿಂದ ಬರ್ತಾ ಇದೆ. ಆದ್ರೆ ಒಂದೇ ರೊಟ್ಟಿಗೆ 4 ನಾಯಿ ಕಚ್ಚಾಡುವಾಗ ಒಂದು ನಾಯಿ ಜಗಳ ಆದವಾಗ ಅವ್ರದೇ ಜಗಳ ಆಗಿ ಒಳಗೋಗಿದ್ದು. ಅವ್ರ ವಿರುದ್ಧ ನಾನು ಈಗೆಲ್ಲ ಮೊದಲಿನಿಂದ ಧ್ವನಿ ಎತ್ತುಂತ ಬರ್ತಾ ಇದ್ದೀನಿ. ಇವರು ಹಪ್ತ ವಸೂಲಿ ಮಾಡೋರು, ಇವರು ರೋಡ್ ಮೇಲೆ ರಾಬರಿ ಮಾಡೋರು, ಇವರು ಡಕಾಯಿಟ್ರು, ಇವ್ರ ಮೇಲೆ ನಿಗಾ ಇಡ್ರಿ, ಇವ್ರು ಕಳ್ರ ಅಂತ ಹೇಳ್ತಾ ಬರ್ತಾ ಇದ್ದೀನಿ ನಾನು. ಅವ್ರ ಮೇಲೆ ಬಂಟ ಈಗ ಸಚಿವರ ಬಲವೇ ಉಂಟ. ಈಗಲೂ ಇಡೀ ಕಲಬುರಗಿಯಲ್ಲಿ ನನ್ನ ಮೇಲೆ 3 ಕೇಸ್ ಆಗಿಬಿಟ್ಟ. ಅವನು ನಾನು ಎಲೆಕ್ಷನ್ ಆದ್ಮೇಲೆ ನನ್ನ ಮೇಲೆ 3 ಕೇಸ್ ಆಗಿಬಿಟ್ಟ. ಒಂದು ಘಾಟ್ಕೋಟ್ ಸ್ಟೇಷನ್ ಅಲ್ಲಿ ಆಗ್ಬಿಟ್ಟ, ಒಂದು ಯೂನಿವರ್ಸಿಟಿಯಲ್ಲಿ ಆಗ್ಬಿಟ್ಟ, ಒಂದು ಚೌಕಲ್ಲಿ ಆಗ್ಬಿಟ್ಟ.
ಅವನು ಇಲ್ಲಿಯ ಮಿನಿಸ್ಟರ್ ಬಲಗೈ ಬಂಟ, ಅವನೇ ಎಲ್ಲ ಹಪ್ತ ವಸೂಲಿ ಮಾಡುವನು. ಯಾವಾಗ ಅವ ಹಪ್ತ ವಸೂಲಿ ಮಾಡ್ತಾನಂದ್ರೆ ಅಲ್ಲಿ ಇವ ಎಲ್ಸಂಗಿ ಹೋಗಿ ಹಪ್ತ ವಸೂಲಿ ಮಾಡಿದ್ರೆ ಅಲ್ಲಿ ಕ್ಲಾಸಸ್ ಆಯ್ತು. ಕ್ಲಾಸಸ್ ಆದ್ಮೇಲೆ ಇವನು ಮಿನಿಸ್ಟ್ರಿ ಅವ್ರಿಗೆ ಹೇಳಿ, ಪೊಲೀಸರಿಗೆ ಹೇಳಿ ಅವ್ರು ಒಳಗೆ ಹಾಕ್ಸಿದ್ದಾನೆ. ಅವನು ಒಳಗೆ ಹಾಕ್ಸಿದಾನೆ. ನಾವು ಅಧಿಕಾರ ಬಂದ್ಮೇಲೆ ಈಗ ಯಾರು ಬಲಗೈ ಬಂಟ ಅದನ್ನ ಅವನು ಹೋಗ್ತಾನೆ, ಈಗ ಯಾರು ಅಧಿಕಾರನ ಮಾಡ್ತಾರೆ ಎಲ್ಲರೂ ಹೋಗ್ತಾರೆ. ಆದ್ರೆ ಅಷ್ಟೇ ಜನರ ಆಶೀರ್ವಾದ ನಮ್ಮ ಮೇಲೆ ಮಾಡಬೇಕು. ಜನರ ಆಶೀರ್ವಾದ ಮಾಡಿದ್ರೆ ಮಾತ್ರ ಸಾಧ್ಯ. ಅದಕ್ಕೆ ನನಗೆ ಇವತ್ತು ಕ್ಷೇತ್ರದಲ್ಲಿ 68,000 ಓಟ್ ಹಾಕಿದ್ದಾರೆ ಮತ್ತು ಜನರು ನನಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಮತ್ತು ಜನರು ನನ್ನ ನೋವನ್ನು ತಿಳ್ಕೊತಾ ಇದ್ದಾರೆ. ಇವರು ಯಾವ ತರ ಹಗರಣ ಮಾಡ್ತಾ ಇದ್ದಾರೆ, ಯಾವ ತರ ಬಾಯಿ ಮುಚ್ಚುವಂತ ಕೆಲಸ ಮಾಡ್ತಾ ಇದ್ದಾರೆ, ಯಾವ ತರ ನಮ್ಮ ಒತ್ತ ಪ್ರಯತ್ನ ಮಾಡ್ತಾ ಇದ್ದಾರೆ, ಇವತ್ತು ಎಲ್ಲ ಇಡೀ ನಮ್ಮ ಕ್ಷೇತ್ರದ ಜನರು ನೋಡ್ತಾ ಇದ್ದಾರೆ, ಇಡೀ ಕರ್ನಾಟಕದ ಜನರು ನೋಡ್ತಾ ಇದ್ದಾರೆ. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಆಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ. ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239.